ಈಗ ಬಿಗ್ ಬಾಸ್ಗೆ ಕಾಲ್ ಬರುತ್ತೆ ನೀವು ಹೋಗಬೇಕು ಅಂತ ಹೇಳಿ. ಸೊ ಆ ಸಿಚುವೇಶನ್ ಹೇಗೆ ಅನ್ನಿಸ್ತು? ಈಗ ಆಬ್ವಿಯಸ್ಲಿ ನೀವು ಸುಮಾರು ಬಿಸ್ನೆಸ್ಗಳನ್ನ ಮಾಡ್ತಿದ್ದೀರಾ. ಆ ಬಿಸ್ನೆಸ್ನೆಲ್ಲ ಬಿಡಬೇಕು, ಮನೆ ಮಠ ಎಲ್ಲ ಬಿಟ್ಬಿಟ್ಟು ನಾನು ಅಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಈಗ ಹೇಗೆ ಅನ್ನಿಸ್ತು? ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋದ್ರಾ? ಹೇಗಿತ್ತು ತಯಾರಿ ಅಂತ? ಮೇಡಮ್, ಪ್ಲ್ಯಾನ್ ಏನೂ ಇರಲಿಲ್ಲ. ನಾನು ಮೊದಲೇ ಹೇಳಿದಾಗೆ ನನಗಿದ್ದದ್ದು ಒಂದೇ ಕ್ವಶನ್ ಮಾರ್ಕು, ಬಿಸ್ನೆಸ್ನ ಯಾರು ನೋಡ್ಕೋತಾರೆ, ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದಿತ್ತು. ಆ ಕ್ವಶನ್ ಮಾರ್ಕ್ ಅದು ಹಾಗೆ ಉಳ್ಕೊಳ್ಳಿಲ್ಲ ನನಗೆ. ಅದು ನನಗೆ ಹೊರಗಡೆ ಬರೋ ಥರ ಮಾಡಿತು. ಈಗ ಎಲ್ರಿಗೂ ಒಂದು ಪ್ರಶ್ನೆ ಕಾಡ್ತಾ ಇದೆ, ಏನು ಅಂತ ಹೇಳಿದ್ರೆ ಯೂಶ್ವಲಿ ಹೆಣ್ಮಕ್ಳು ಅಂದರೆ ಒಡವೆಗೆ ಮಾರು ಹೋಗ್ತಾರೆ. ಒಡವೆ ಅಂದರೆ ಹೆಣ್ಮಕ್ಳಿಗೆ ಇಷ್ಟ ಇರುತ್ತೆ. ಬಟ್ ನೀವು ಅಷ್ಟೊಂದೆಲ್ಲ ಬಂಗಾರ ಹಾಕ್ಕೊಂಡು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ರಿ. ಎಲ್ಲರಿಗೂ ಒಂಥರ ಆಶ್ಚರ್ಯ ಆಯಿತು, ಏನಪ್ಪ ಇದು ಹುಚ್ಚುತನನ ಅಂತ ಕೆಲವ್ರಿಗೆ ಅನಿಸಿದ್ದು ಉಂಟು. ಸೊ ಯಾಕೆ ನಿಮಗೆ ಈ ಒಡವೆ ಮೇಲೆ ವ್ಯಾಮೋಹ ಅಂತ? ಮೇಡಮ್, ಆ್ಯಕ್ಚುಲಿ ನಾನು 2017ರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀನಿ. ಆ ಪ್ರಾಜೆಕ್ಟನ್ನು ಯಾರು ನನಗೆ ಕೊಟ್ಟಿರ್ತಾರೆ ಆ ಓನರು ಕೂಡ ತುಂಬ ಒಡವೆನ ಹಾಕ್ತಾ ಇರ್ತಾರೆ. ಹಾಕಿದ್ರು ಕೂಡ ಎಲ್ಲೂ ಹೊರಗಡೆ ಯಾರಿಗೂ ತೋರಿಸ್ಕೊತಾ ಇರಲ್ಲ. ಅವರೇ ಹಾಕ್ಕೊಂಡು ಅವ್ರು ಅದನ್ನು ಫೀಲ್ ಮಾಡಿಕೊಂಡು ಜನಗಳಿಗೆ, ಯಾರಿಗೆ ಅವ್ರ ಅಕ್ಕಪಕ್ಕದಲ್ಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರು ಏನು ಅಂತ ಹೇಳ್ಬಿಟ್ಟು. ಅದೇ ಥರ ನಾನು ಕೂಡ ಅವ್ರನ್ನ ನಂಬಿ ನಾನು ಆ ಪ್ರಾಜೆಕ್ಟ್ ತೊಗೊಂಡು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀನಿ. ಪ್ರಾಜೆಕ್ಟ್ ಸ್ಟಾರ್ಟ್ ಆದಮೇಲೆ ಸುಮಾರು ಸ್ವಲ್ಪ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಒಂದು ತಂಡ ಬಂದು ಅವ್ರ ಜೊತೆಗೆ ಜಾಯ್ನ್ ಆಗುತ್ತೆ. ಅವಾಗ ಅವ್ರು ಹೇಳ್ತಾರೆ, ಸುರೇಶ್, ನಮಗೆ ನಿಮ್ಗಿಂತ ಕಮ್ಮಿ ಕೊಟೇಶನ್ ಕೊಟ್ಟಿರೋರು ಬೇರೆಯವರು ಇದ್ದಾರೆ, ನೀವು ಅರ್ಧ ಕೆಲಸ ಏನು ಮಾಡಿದ್ರೆ ಇಷ್ಟಕ್ಕೆ ಬಿಟ್ಟು ನೀವು ಹೋಗಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಸರ್ ಇಲ್ಲ ಸರ್, ನಾನು ಆಲ್ರೆಡಿ ಅರ್ಧ ದುಡ್ಡು ನಾನು ಕೈಯಿಂದ ಹಾಕಿದ್ದೀನಿ, ಕೊಡಿ ಸರ್, ನಾನು ಹಂಗಾದ್ರೂ ಹೋಗ್ತೀನಿ ನಾನು ಅಂತ ಹೇಳಿದಾಗ, ಇಲ್ಲ ನಾವೇನು ಕೊಡೋಲ್ಲ, ನೀನು ಅಷ್ಟೇ ಕೆಲಸ ಮಾಡಿದ್ಯಾ, ಅದಕ್ಕೆ ಮೇಲೆ ಜಾಸ್ತಿ ದುಡ್ಡು ಕೊಡೋಕ್ಕಾಗಲ್ಲ ನಮ್ಮ ಕಡೆಯಿಂದ, ನೀನೇ ನನಗೆ ಕೊಡಬೇಕು ಹಂಗೆ ಹಿಂಗೆ ಅಂತ ನನಗೆಲ್ಲ ಒಂದು ಸ್ವಲ್ಪ ಆಗಿನ ಸಿಚುವೇಶನ್ ಹಾಗೆ ಇತ್ತು. ಒಂದು ಸ್ವಲ್ಪ ಹೆದರಿಸಿ ಬೆದರಿಸಿ ಎಲ್ಲ ನನ್ನನ್ನು ವಾಪಸ್ ಕಳಿಸ್ತಾರೆ. ಅವತ್ತು ನಾನು ಬರ್ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಸರ್ ನೀವೇನು ಹಾಕ್ಕೊಂಡಿದ್ದೀರ ಗೋಲ್ಡು, ನೀವೇ ಕಾರಲ್ಲಿ ಓಡಾಡ್ತೀರ, ಅದಕ್ಕಿಂತ ಒಳ್ಳೆ ಕಾರೇ ತೊಗೊತೀನಿ, ಅದಕ್ಕಿಂತ ಜಾಸ್ತಿ ಗೋಲ್ಡ್ ಹಾಕ್ತೀನಿ ಅಂತ ಅವತ್ತು ನಾನು ಚಾಲೆಂಜ್ ಮಾಡಿ ಬರ್ತೀನಿ. ಅದನ್ನು ಹಾಗೆ ಜೀವನದಲ್ಲಿ ಅದನ್ನು ಒಂದು ಸ್ಪೋರ್ಟಿವ್ನೆಸ್ ಆಗಿ ತೊಗೊಂಡು ಅವ್ರು ನನಗೆ ಮಾತಾಡಿರೋ ಮಾತುಗಳು ನನಗೆ ತುಂಬ ಒಂಥರ ಹೆಂಗೆ ಅಂದರೆ ಒಳ್ಳೆ ಜೋಶ್ ಕೊಡ್ತು ಜೀವನದಲ್ಲಿ. ಏನಾರು ಒಂದು ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ನಮ್ಮನ್ನು ತಳ್ಳಬೇಕಂತೆ ದೂರ, ಬೇಡ ನಿನ್ನ ಕಡೆಯಿಂದ ಆಗಲ್ಲ, ಹೋಗು, ನೀನು ಮಾಡೋದು ಬೇಡ ಅಂತ ಹೇಳಿದಾಗಲೇ ಆವಾಗ ನಮಗೊಂದು ಧೈರ್ಯ ಬರೋದು. ಆ ಒಂದು ಸಿಟ್ಟಲ್ಲಿ ನಾವೇನೋ ಒಂದು ಮಾಡ್ತೀವಿ. ಆ ಥರ ಒಂದು ಸಿಚುವೇಷನಲ್ಲಿ ಅದಷ್ಟು ಆದಾಗ ನಾನು ಚಾಲೆಂಜ್ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದೆ ಮೇಡಮ್, ಗೋಲ್ಡ್ನ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಎಲ್ಲೂ ಕೂಡ ರೆಗ್ಯುಲರಾಗಿ ಗೋಲ್ಡ್ನ ಹಾಕ್ಕೊಂಡು ಓಡಾಡ್ತಾ ಇರಲಿಲ್ಲ ಮೊದಲಾದರೂ ಕೂಡ. ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋದಾಗ ನನ್ನ ಸ್ನೇಹಿತರುಗಳು, ನನಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತಿತ್ತು ನಾನು ಹೇಗಿರ್ತೀನಿ ಅಂತ ಹೇಳ್ಬಿಟ್ಟು. ನಾನು ಗೋಲ್ಡ್ನ ತೊಗೊಳ್ಳೋದು, ನಾನು ಗೋಲ್ಡ್ನ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಖುಷಿಗೋಸ್ಕರ ನಾನು ಹಾಕೋತಾ ಇದ್ದೆ. ಒಂದು ದಿವಸ ಅವರೇ ವಾಪಸ್ ಅದೇ ಓನರು ಯಾರು ನನ್ನ ಹೊರಗಡೆ ಕಳಿಸಿ ಅವರೇ ಒಂದು ದಿವಸ ಹಾಸ್ಪಿಟ್ಲಲ್ಲಿದ್ದಾಗ ನಾನು ಹೋದಾಗ ಅವ್ರು ತುಂಬ ಖುಷಿ ಪಡ್ತಾರೆ. ಏನು ಈ ಮಟ್ಟಕ್ಕೆ ಸುರೇಶ್ ಬೆಳೆದ್ಬಿಟ್ಟಿದ್ಯಾ ನೀನು, ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಾರೆ. ಅದೊಂಥರ ನನಗೆ ಇನ್ನೂ ಜೋಶ್ ಕೊಡ್ತದೆ. ಏನಪ್ಪ ಅವರು ಅವತ್ತು ನನ್ನನ್ನು ಅವರೇ ಕಳಿಸ್ಬಿಟ್ಟು ಇವತ್ತು ಅವರೇ ನನ್ನನ್ನು ಹೊಗಳ್ತಾ ಇದ್ದಾರಲ್ಲ ಅನ್ನೋದೊಂದು ಫೀಲ್ ಆಗುತ್ತೆ. ಫೀಲ್ ಆದಮೇಲೆ ಅದಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಅವರೇ ಒಂದು ಹೆಸರು ಕೊಡ್ತಾರೆ, ಗೋಲ್ಡ್ ಸುರೇಶ್ ಅಂತ ಕರೀತಾರೆ. ನಾನು ಅದನ್ನು ಸ್ವಲ್ಪ ಸ್ಪೋರ್ಟಿವ್ ತೊಗೊತೀನಿ. ಅದನ್ನು ಹೊರಗಡೆ ಬಂದು ನನ್ನ ಸ್ನೇಹಿತರಿಗೆಲ್ಲ ಶೇರ್ ಮಾಡ್ಕೋತೀನಿ, ಈ ಥರ ಎಲ್ಲ ಆಯಿತು ವಿಷಯ ಅಂತ ಹೇಳಿದಾಗ. ಅದೇ ಥರ ನನ್ನ ಸ್ನೇಹಿತರು ಅದೇ ಥರ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ನನಗೆ ಬೇಕಾಗಿರೋ ಸ್ನೇಹಿತರು ಮಾತ್ರ ಆ ಥರ ಕರೀತಾ ಇರೋದು. ಫೋನ್ ಮಾಡಿದಾಗ ಗೋಲ್ಡ್ ಎಲ್ಲಿದೆಯೋ, ಎಲ್ಲರೂ ಸೂರ್ಯ ಅನ್ನೋಕ್ಕಿಂತ ಗೋಲ್ಡ್ ಎಲ್ಲಿದೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದೇನಾಗುತ್ತೆ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ಫೇಸ್ಬುಕ್ಕಲ್ಲಿ ಅಕೌಂಟಲ್ಲೂ ಅದನ್ನೇ ಹಾಕ್ಬಿಡ್ತಾರೆ. ಯಾಕಂದ್ರೆ ನನ್ನ ಸ್ನೇಹಿತರೆಲ್ಲ ಹ್ಯಾಂಡಲ್ ಮಾಡ್ತಾಯಿದ್ರು, ಅವರು ಅದನ್ನೇ ಹಾಕಿಬಿಡ್ತಾರೆ. ಹಾಕಿದಾಗ ಸುಮಾರು ಒಂದು 2-3 ಫಂಕ್ಷನ್ನ ನಾವು ಅಟೆಂಡ್ ಮಾಡ್ತೀವಿ. ಮೊದಲಿಗೆ ಮಾಡಿದಾಗ ಅದೊಂಥರ ಎಲ್ಲೋ ನನಗೊಂದು ಜೋಶ್ ಕೊಡ್ತದೆ. ಜೋಶ್ ಕೊಟ್ಟ ಅಲ್ಲಿಂದ ಇನ್ನೂ ನಾನು ಒಂದು ಸ್ವಲ್ಪ ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಹಾಗೆ ಇರೋಣ, ಅದೇ ಥರನೇ ಓಡಾಡೋಣ, ಫಂಕ್ಷನ್ಗೆಲ್ಲ ಹೋದರೆ ಅದೇ ಥರ ಹೋಗೋಣ ಅಂತ ಅಂದ್ಕೊಂಡು ಅವಾಗಿಂದನೇ ಸ್ಟಾರ್ಟ್ ಆಗಿದೆ ಮೇಡಮ್ ಈ ಗೋಲ್ಡು. ಈಗ ನೀವೊಬ್ಬರೇ ನಿಮ್ಮ ಮನೆಯಲ್ಲಿ ಇಷ್ಟು ಗೋಲ್ಡ್ ಹಾಕ್ತೀರಾ? ನಿಮ್ಮ ಹೆಂಡತಿನೂ ಇಷ್ಟೇ ಗೋಲ್ಡ್ ಹಾಕ್ತಾರಾ? ಇಲ್ಲ ಮೇಡಮ್, ನಾನು ಕೂಡ ರೆಗ್ಯುಲರ್ ಆಗೇನು ಹಾಕಲ್ಲ ಮೇಡಮ್. ಆದರೆ ಈಗ ನೀವು ಹೇಳಿದ್ರಿ ಅಕೇಶನಲಿ ಹಾಕ್ತೀನಿ ಅಂತ. ಸೊ ಅವಾಗ ಗಂಡ ಹೆಂಡತಿ ಇಬ್ರು ಹಾಗೆ ಹೋಗ್ತೀರಾ ಅಥವಾ ಹೇಗೆ? ಇಲ್ಲ ಮೇಡಮ್, ನಾನು ಒಬ್ಬನೇ ಫಂಕ್ಷನ್ಗಳು ಅಟೆಂಡ್ ಮಾಡೋದು. ಅವರೆಲ್ಲೂ ಹೊರಗಡೆ ಫಂಕ್ಷನ್ಗೆಲ್ಲ ಬರಲ್ಲ. ಏನೇ ಫಂಕ್ಷನ್ ಇದೆ ನಾನು ಒಬ್ಬನೇ ಹೋಗ್ತೀನಿ. ಫಂಕ್ಷನಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದೆ ಇಷ್ಟು ದಿವಸ. ಇನ್ನು ಮುಂದೆನೂ ಹೀಗೆ ಸಿಂಪಲ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್.